ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನ ಸುಮ್ಮನೆ ಜಗಳ ಆಡ್ತಾ ಇರ್ತಾರೆ ಗಂಡ ಹೆಂಡತಿರು ಮನೆಯಲ್ಲಿ ವಿನಾಕಾರಣ. ಯಾರ್ದೋ ಕಣ್ಣು ದೃಷ್ಟಿನೋ ಅಥವಾ ಯಾವ ಕಾರಣಕ್ಕೋ ಯಾರ ಒಂದು ವಿಚಾರಕ್ಕೋ ಸುಮ್ಮನೆ ಚೆನ್ನಾಗಿರೋರೆಲ್ಲ ಸಹ ಇದ್ದಕ್ಕಿದ್ದಾಗೆ ಜಗಳ ಆಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗೇ ಇದ್ದೀವಿ, ಖುಷಿಯಾಗಿದ್ದೀವಿ ಅಂತ ಹೊರಗಡೆ ಹೇಳ್ಕೊಳ್ತಾ ಇರ್ತಾರೆ. ಆದ್ರೆ ಮನೆ ಒಳಗಡೆ ಬಂದ ತಕ್ಷಣ ಅಥವಾ ಒಬ್ಬರೇ ಇದ್ದ ತಕ್ಷಣ ಅಥವಾ ಯಾವ್ದೋ ಒಂದು ಸಣ್ಣ ಮಾತುಗಳು ಬಂದ ತಕ್ಷಣ ಸಣ್ಣ ಸಣ್ಣದಕ್ಕೆಲ್ಲ ಕಿರಿಕಿರಿ ಜಗಳ ಕೋಪ ಮಾಡ್ಕೊಂಡು ಮನಸ್ತಾಪಗಳನ್ನ ಮಾಡ್ಕೊಂಡು ಮಾತಾಡೋದನ್ನೇ ಬಿಟ್ಬಿಡ್ತಾರೆ, ಊಟ ಬಿಟ್ಬಿಡ್ತಾರೆ, ಜೊತೆಲಿ ಮಲಗೋದನ್ನೇ ಬಿಟ್ಬಿಡ್ತಾರೆ, ದೂರ ಇರ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಒಬ್ಬನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಇಬ್ಬರೇ ಇದ್ದಾಗ ಜಗಳ ಆಡ್ತಾ ಇರ್ತಾರೆ. ಈ ತರದೆಲ್ಲ ಆಗ್ಬಾರ್ದು ಅನ್ನೋದು ಅಮ್ಮನವ್ರ ಇಚ್ಛೆ ಆಗಿರುತ್ತೆ. ಅದಕ್ಕೆ ಸೌಂದರ್ಯ ಲಹರಿನಲ್ಲಿ ಅದಕ್ಕೆ ಒಂದು ಪರಿಹಾರ ಇದೆ. ಈಗ ಹೇಳ್ತಕ್ಕಂತ ಒಂದು ಶ್ಲೋಕವನ್ನ ಪತಿ ಪತ್ನಿಯರಿಬ್ರು ಸಹ ಹೇಳ್ಬೇಕಾಗುತ್ತೆ, ಅಥವಾ ಒಬ್ಬರು ಹೇಳಲಿಲ್ಲ ಅಂದ್ರೆ ಇನ್ನೊಬ್ಬರಾದ್ರೂ ಹೇಳ್ಬೇಕಾಗುತ್ತೆ. ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ. ಎಷ್ಟೋ ಜನ ಅನ್ಕೊಳ್ತಿದ್ದಾರಲ್ವಾ, ಜೊತೆಲಿ ಇರ್ಬೇಕು, ಬಿಡಬಾರ್ದು, ತುಂಬಾ ಇಷ್ಟ ಪಡ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಏನೂ ಮಾಡಕ್ ಆಗೋದಿಲ್ಲ, ನಾವ್ ಚೆನ್ನಾಗಿರ್ಬೇಕು ಅಂತಾನೆ ಅನ್ಕೊಳ್ತೀವಿ, ಅದಕ್ಕೆ ಇದ್ದಕ್ಕಿದ್ದಾಗೆ ಯಾಕೆ ಜಗಳ ಆಗುತ್ತೋ ನಮ್ ಕಾರಣನೇ ಗೊತ್ತಾಗೋದಿಲ್ಲ, ಏನಕ್ಕೆ ಹಿಂಗ ಆಡ್ತಿದೀವೋ ಎಷ್ಟೊಂದ್ಸಲ ಅನ್ಕೊಳ್ತೀವಿ, ನಮ್ ತಪ್ಪು ನಾವ್ ಅರ್ಥ ಮಾಡ್ಕೊಳ್ತೀವಿ, ಸಾರಿ ಕೇಳ್ತೀವಿ, ಆದ್ರೂ ಸಹ ಮತ್ತೆ ಮತ್ತೆ ಅದು ರಿಪೀಟ್ ಆಗಿರುತ್ತೆ. ಯಾವ ಕಾರಣಕ್ಕೆ ಗೊತ್ತಾಗೋದಿಲ್ಲ. ಅಂತವ್ರೆಲ್ಲರೂ ಸಹ ಅಮ್ಮನವರ ಮುಂದೆ ಕೂತ್ ಪ್ರಾರ್ಥನೆಯನ್ನ ಮಾಡಿ ಆದಿ ಶಂಕರಾಚಾರ್ಯರು ಹೇಳಿರ್ತಕ್ಕಂತಹ ಈ ನಾಮವನ್ನಂದ್ರೆ ಸೌಂದರ್ಯ ಲಹರಿ ಅನ್ನೋದೇ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಪ್ರತಿಯೊಂದು ಸಮಸ್ಯೆಗೂ ಸಹ ಅದರಲ್ಲಿ ಪರಿಹಾರ ಅನ್ನೋದು ಇದೆ. ಯಾರಿಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆನ ಕುರಿತು ನೋಡ್ಕೊಂಡು ಅದಕ್ಕೆ ಪರಿಹಾರವನ್ನ ಅದರಲ್ಲಿ ಕಂಡುಕೊಳ್ಬಹುದು. ಶಂಕರಾಚಾರ್ಯರು ಉಪದೇಶ ಮಾಡಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು, ಅವ್ರು ಕೊಟ್ಟಿರ್ತಕ್ಕಂತಹ ನಾಮಗಳಿರ್ಬೋದು, ಸ್ತೋತ್ರಗಳಿರ್ಬೋದು, ನಮ್ಗೆ ಯಾಕೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ವರ್ಷಗಳ ಹಿಂದೆ ಅವ್ರು ಇದನ್ನೆಲ್ಲ ಕೊಟ್ಟು ಹೋಗಿದ್ದಾರೆ. ಸಮಸ್ಯೆ ಅನ್ನೋದು, ತೊಂದರೆ ಅನ್ನೋದು, ಕಷ್ಟ ಅನ್ನೋದು ಮನುಷ್ಯನಿಗೆ ಬರುತ್ತೆ. ಅದಕ್ಕೆ ಒಂದು ಕಷ್ಟಕ್ಕೆ ಒಂದು ಸಮಸ್ಯೆಗೆ ಸಲಹೆಗಳು ಪರಿಹಾರಗಳು ಸಹ ಇರುತ್ತೆ. ಹಾಗಾಗಿ ಯಾರು ಕುಗ್ಗಬಾರ್ದು. ನಮ್ಮ ಪುರಾಣಗಳನ್ನ ತಿರುವಾಕ ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಸ್ತೋತ್ರಗಳನ್ನ ಒಂದ್ಸಲ ನೋಡಿ, ಅದರಲ್ಲಿ ಎಲ್ಲವೂ ಅಡಕವಾಗಿರುತ್ತೆ. ಅಂತದ್ರಲ್ಲಿ ಸೌಂದರ್ಯ ಲಹರಿನಲ್ಲಿ 35ನೇ ಶ್ಲೋಕ ಪತಿ ಪತ್ನಿಯರಲ್ಲಿ ಇರ್ತಕ್ಕಂಥ ಕಲಹವನ್ನ, ಅಸಮಾಧಾನವನ್ನ, ಹಾಗೆ ಮನಸ್ತಾಪವನ್ನ ದೂರ ಮಾಡಿ ಅನ್ಯೋನ್ಯವಾಗಿರ್ತಕ್ಕಂತಹ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಯಾರೆಲ್ಲ ಈ ಒಂದು ಸ್ತೋತ್ರವನ್ನ ಹೇಳ್ತಾರೋ ಆ ಕುಟುಂಬದಲ್ಲಿ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ. ಜೀವನ ಪರ್ಯಂತ ಅವರಿಬ್ಬರು ಸಹ ಒಂದೇ ಪ್ರಾಣ ಎರಡು ದೇಹ ಅನ್ನೋ ತರ ಇರ್ತಾರೆ, ಅರ್ಧನಾರೀಶ್ವರರ ರೀತಿನಲ್ಲಿ ಇರ್ತಾರೆ. ಹಾಗಾಗಿ ಈ ಸ್ತೋತ್ರವನ್ನ ಹೇಳ್ತೀವಿ, ಸ್ಕ್ರೀನ್ ಮೇಲೆ ಬರುತ್ತೆ, ಇದನ್ನ ಹೇಳಿ ಬರ್ದಿಟ್ಕೊಳ್ಳಿ, ಹೇಳುವ ಪ್ರಯತ್ನ ಮಾಡಿ, ಕಲ್ತ್ಕೊಳ್ಳಿ. ಎಷ್ಟು ಸಲ ಆದ್ರೂ ಅಷ್ಟು ಸಲ ಇದನ್ನ ಹೇಳ್ತಾ 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 ಸುಖ ಜೀವನವನ್ನ ನಡೆಸ್ಬೋದು. ಆ ಸ್ತೋತ್ರ ಈ ರೀತಿ ಇರುತ್ತೆ. ಮನಸ್ತ್ವಂ ಸುಯೋಮತ್ವಂ ಮರುದಸಿ ಮರುತ್ಸಾರತಿರಸಿ ತ್ವಮಾಪಸ್ತ್ವಂ ಭೂಮಿಸ್ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತ್ವಂ ವಿಶ್ವೋಪುಷಾ ಚಿದಾನಂದಕಾರಂ ಶಿವ ಯುವತಿ ಭಾವೇನ ಬಿಭೃಷೇ. ಈ ಸ್ತೋತ್ರದ ಅರ್ಥ, ಏ ಶಿವೆ, ನೀನು ಶಿವನ ಅರ್ಧಾಂಗಿಯಾಗಿರುವೆ. ನೀನೇ ಭೂಮಿ, ನೀನೇ ಆಕಾಶ, ನೀನೇ ಜಲ, ನೀನೇ ಅಗ್ನಿ, ನೀನೇ ವಾಯು, ನೀನೇ ಎಲ್ಲವೂ ಆಗಿರುವೆ. ನೀನೇ ಇಡೀ ಬ್ರಹ್ಮಾಂಡ ಸ್ವರೂಪಿಣಿಯಾಗಿರುವೆ. ತಾರುಣ್ಯವತಿಯಾದ ನೀನು ಶಿವಶಕ್ತೈಕ್ಯ ರೂಪಿಣಿಯಾಗಿರುವೆ. ಹಾಗಾಗಿ ನಮ್ಮನ್ನು ಸಹ ಹರಸು, ನಮ್ಮನ್ನು ಕಾಪಾಡು, ಆನಂದದ ಭೌತಿಕ ರೂಪವೇ ನೀನಾಗಿರುವೆ ಅಂತ ಈ ಸ್ತೋತ್ರದ ಅರ್ಥ ಆಗಿರುತ್ತೆ. ಆದಿ ಶಂಕರಾಚಾರ್ಯರು ತಾಯಿಯನ್ನ ರೂಪದಲ್ಲಿ ಮಾಡಲು ಈ ಸ್ತೋತ್ರವನ್ನ ಹೇಳಿರ್ತಕ್ಕಂಥದ್ದು. ಅಷ್ಟಮೂರ್ತಿ ರಜಾ ಜೈತ್ರಿ ಅಂತ ಲಲಿತಾ ಸಹಸ್ರನಾಮದಲ್ಲೂ ಸಹ ಬಂದಿರ್ತಕ್ಕಂಥದ್ದು. ಹಾಗಾಗಿ ಆ ಪರಮೇಶ್ವರಿ ಎಲ್ಲವೂ ಆಗಿರ್ಬೇಕಾದ್ರೆ ಆಕೆಯೂ ಸಹ ಶಿವನ ಒಡಗೂಡಿ ಇರೋದ್ರಿಂದ ಯಾರಿಗೆಲ್ಲ ಮನೆಯಲ್ಲಿ ದಾಂಪತ್ಯದಲ್ಲಿ ಪತಿ ಪತ್ನಿಯರಲ್ಲಿ ಸಾಮರಸ್ಯ ಇರೋದಿಲ್ವೋ, ಜೀವನ ಪರ್ಯಂತ ಚೆನ್ನಾಗಿರ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೋ, ಒಬ್ಬರನ್ನೊಬ್ರು ಬಿಡಬಾರ್ದು, ಜೊತೆಲಿ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೋ, ಅವರೆಲ್ಲರೂ ಸಹ ಈ ಸೌಂದರ್ಯ ಲಹರಿಯ ಈ ನಾಮವನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿ, ಭಾರವಾದ ಶಕ್ತಿ ಇರ್ತಕ್ಕಂಥದ್ದು, ಇಬ್ಬರನ್ನ ಒಟ್ಟಾಗಿ ಅರ್ಧನಾರೀಶ್ವರರ ರೂಪದಲ್ಲಿ ಆ ತಾಯಿ ಹರಸ್ಬಿಡ್ತಾಳೆ. ತಾನು ಹೇಗೆ ಇರ್ತಾಳೋ ಹಾಗೆ ತನ್ನ ಭಕ್ತರು ಇರಬೇಕು ಅನ್ನೋದೇ ಆಕೆಯ ಆಸೆ ಆಗಿರುತ್ತೆ. ಎಲ್ಲರೂ ಆಕೆಯನ್ನು ಕುರಿತು ಪ್ರಾರ್ಥನೆ ಮಾಡ್ಬೇಕು. ಗುರುಗಳಿಗೆ ಸದಾ ವಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದ್ರೆ ಇಂತಹ ಒಂದು
ಅದ್ಭುತ ನಾಮಗಳನ್ನ ಕೊಟ್ಟಿರೋದಕ್ಕೆ ಧನ್ಯತಾ ಭಾವದಿಂದಲೇ ನಾವು ಶುರು ಮಾಡ್ಬೇಕಾಗಿರ್ತಕ್ಕಂಥದ್ದು. ಇಡೀ ಪ್ರಕೃತಿಗೆ, ಲಲಿತಾ ಪರಮೇಶ್ವರಿಗೆ, ಶಂಕರಾಚಾರ್ಯ ಗುರುಗಳಿಗೆ ನಾವು ಇವತ್ತು ಧನ್ಯವಾದಗಳನ್ನ ಹೇಳ್ತಾ, ಯಾವಾಗ್ಲೂ ಒಳ್ಳೆದನ್ನೇ ಕೇಳಿಸ್ಕೊಳ್ತಾ ಇರಿ, ಒಳ್ಳೆದನ್ನೇ ಮಾತಾಡಿ, ಒಳ್ಳೆದನ್ನೇ ನೋಡ್ತಾ ಇರಿ.